ನಮಸ್ಕಾರ ಗೆಳೆಯರೆ. ಸಂಜೀವನಿ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇವತ್ತು ಹೇಳ್ತಕ್ಕಂಥದ್ದು ಮಣಿಪುರ ಚಕ್ರಾಸನ. ಮಣಿಪುರ ಚಕ್ರಾಸನವನ್ನು ಮಾಡ್ತಕ್ಕಂಥ ವಿಧಾನಗಳು. ಇದಕ್ಕೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರ್ತಕ್ಕಂಥವ್ರೆಲ್ಲರೂ ಹುಷಾರಾಗಿ ಮಾಡಿ. ಹಾಗೆ ಸರಳ ಆಸನಗಳಾದರೆ ನಿಮ್ಮ ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಆಗೋದ್ರಿಂದ ನಿಮ್ಮ 7 ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ಒಂದೊಂದು ಪ್ರೇರಣೆಗಳು ಸಿಗ್ತಾ ಹೋಗುತ್ತೆ. ಸಹಸ್ರಾರು ಚಕ್ರದವರೆಗೂ ನಿಮಗೆ ಆ್ಯಕ್ಟಿವೇಟ್ ಆಯ್ತಪ್ಪ ಅಂತಂದರೆ ಪರಿಪೂರ್ಣ ವ್ಯಕ್ತಿಗಳು ನೀವು ಆಗ್ತೀರಿ. ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಎಲ್ಲ ಹತೋಟಿಯಲ್ಲಿರುತ್ತೆ. ದೇವರು ಕೂಡ, ಪರಿಸರ ಕೂಡ ನೀವು ಹೇಳಿದಾಗ ಕೇಳ್ತಾ ಹೋಗುತ್ತೆ. ಅಷ್ಟು ಅದ್ಭುತವಾದಂಥ ಶಕ್ತಿ ನಮ್ಮ ಹಿಂದೂ ಧರ್ಮದಲ್ಲಿ. ಹಾಗೆ ನಮ್ಮ ಒಂದು ಎಲ್ಲ ರೀತಿಯ ಆಧ್ಯಾತ್ಮಿಕ ಚಿಂತನೆಯಲ್ಲಿರ್ತಕ್ಕಂಥವರಿಗೆ ಹೆಲ್ಪ್ ಆಗುತ್ತೆ. ಮಾಡ್ತಕ್ಕಂಥ ಆಸನಗಳನ್ನು 3 ಇದ್ದಾವೆ ಭಂಗಿಗಳು. ಆ 3ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡ್ತಾ ಬನ್ನಿ. ಮೊದಲನೇದಾಗಿ ಬೆನ್ನನ್ನು ಕೆಳಗಾಕಿ ನೇರವಾಗಿ ಮಲಗಿಕೊಳ್ಳಿ. ನೌಕಾಸನ. ವಿ ಶೇಪ್ ಬರಬೇಕು. ನಂತರ ಧನುರಾಸನ. ನಿಮ್ಮ ಎದೆ ಭಾಗ ಮತ್ತು 2 ಕಾಲನ್ನು ನಿಮ್ಮ ಕೈಗೆ ಕೊಟ್ಟು ತೊಡೆ ಭಾಗ ಎತ್ತಬೇಕು. ಎದೆ ಭಾಗ ಮತ್ತು ತೊಡೆ ಭಾಗ ಎತ್ತಬೇಕು. ಹೊಟ್ಟೆ ಮೇಲೆ ಭಾರ ಇರಬೇಕು. ಹಾಗೆ ಭುಜಂಗಾಸನ. ಕಾಲುಗಳನ್ನು ನೇರವಾಗಿ ನೆಲದ ಮೇಲೆ ಚಾಚಿ ಕೈಗಳಿಂದ ಎದೆಯ ಭಾಗವನ್ನು ಎತ್ತಬೇಕು. ನಿಮ್ಮ ಹೊಕ್ಕಳದ ಭಾಗದ ಕಡೆ ಪ್ರೆಸರ್ ಹೋಗಬೇಕು. ಅಂದರೆ ನಿಮ್ಮ ಸೊಂಟ, ಬೆನ್ನಿನ ಕಡೆ ಮತ್ತು ಹೊಕ್ಕಳಿನ ಕಡೆ ಪ್ರೆಸರ್ ಇರಬೇಕು. ಇವೆರಡು ಮಾಡೋದ್ರಿಂದ ಈ 3 ಆಸನಗಳು ನೀವು ಮಾಡೋದ್ರಿಂದ ನಿಮ್ಮ ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಆಗೋದ್ರಿಂದ ನಿಮ್ಮ ಹೊಟ್ಟೆಯ ಸಮಸ್ಯೆಗಳು, ಆತ್ಮದ ಚಿಂತನೆ ಪ್ರಕಾರ ನಿಮ್ಮ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತಾ ಹೋದಂಗಿಲ್ಲ ಪರಿಪೂರ್ಣವಾಗಿ ನಿಮಗೆ ಆ ದೇವರ ಅನುಗ್ರಹ ಸಿಗ್ತಾ ಹೋಗುತ್ತೆ. ಆ ಕಡೆ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.